ಇದೊಂದು 4 ಲೇನ್ ಹೈವೇ. ಇದರಲ್ಲಿ ಹೋಂಡಾ ಸಿಟಿ ಬರ್ತಾ ಇದೆಯಲ್ಲ, ಅದು ಕರೆಕ್ಟ್ ಆಗಿ ಬರ್ತಾ ಇದೆ. ಆದ್ರೆ ಬ್ರೆಜಾ ತಪ್ಪಿಂದ ಎಲ್ಲ ಡಮಾರ್. ಸೊ ಬನ್ನಿ ಫಸ್ಟ್ ಇಂದ ಕ್ಲಿಯರ್ ಆಗಿ ಹೇಳ್ತೀನಿ ಏನಾಗಿ ಈ ಆಕ್ಸಿಡೆಂಟ್ ಆಯ್ತು ಅಂತ ಹೇಳ್ಬಿಟ್ಟು, ಅಂಡ್ ಡ್ಯಾಶ್ ಕ್ಯಾಮ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಹಲೋ, ನನ್ನ ಹೆಸರು ಯಶಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ದ ರೇವ್ ಕನ್ನಡಿಗ ಚಾನಲ್. ಇದೊಂದು 4 ಲೇನಿನ ಹೈವೇ. ಫಾರ್ ಎಕ್ಸಾಂಪಲ್ 4 ಲೇನ್ ಅಂತ ಹೇಳಿದ್ರೆ 2 ಹೋಗೋದಕ್ಕೆ 2 ಬರೋದಕ್ಕೆ. ಸೊ ಈ 2ರಲ್ಲಿ ಒಂದು ಸ್ಲೋ ಲೇನ್ ಅಂತ ಇರುತ್ತೆ, ಒಂದು ಫಾಸ್ಟ್ ಲೇನ್ ಅಂತ ಇರುತ್ತೆ. ಸ್ಲೋ ಲೈನ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವ್ ಏನಾರ 60-70 ಗಿಂತ ಕಮ್ಮಿ ಇದ್ರೆ ನಾವು ಸ್ಲೋ ಲೈನ್ ಯೂಸ್ ಮಾಡ್ತೀವಿ. ಫಾಸ್ಟ್ ಲೈನ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ನಾವು 80 ಪ್ಲೇಸ್ ಹೋಗ್ತಾ ಇದ್ದಂಗೆ ಫಾಸ್ಟ್ ಲೈನ್ ಯೂಸ್ ಮಾಡ್ತೀವಿ. ಅದು ಆಲ್ಮೋಸ್ಟ್ ರೈಟ್ ಅಲ್ಲಿ ಇರುತ್ತೆ. ಇದು ಇಂಡಿಯಾ ಅಂಡ್ ಅಷ್ಟೊಂದು ರೂಲ್ಸ್ ಏನ್ ಫಾಲೋ ಮಾಡಲ್ಲ. ಯಾರ್ ಬೇಕಾದ್ರೂ ಫಾಸ್ಟ್ ಲೈನ್ ಇಂದ ಸ್ಲೋ ಲೈನಿಗೆ ಹೋಗ್ಬೋದು, ಸ್ಲೋ ಲೈನ್ ಇಂದ ಫಾಸ್ಟ್ ಲೈನಿಗೆ ಹೋಗ್ಬೋದು ವಿತೌಟ್ ಇಂಡಿಕೇಟರ್. ಅಂಡ್ ಇದಕ್ಕೆ ಪ್ರಾಪರ್ ರೂಲ್ಸ್ ಏನು ಇಲ್ಲ, ಹಂಗಾಗಿ ಯಾರು ಅಷ್ಟು ಫಾಲೋನು ಮಾಡಲ್ಲ. ಇದು ಆಕ್ಸಿಡೆಂಟ್ ಆಗಿರೋದು ಹೋಂಡಾ ಸಿಟಿ ಮತ್ತೆ ಹಳೆ ಬ್ರೆಜಾ ಜೊತೆಗೆ. ಹೋಂಡಾ ಸಿಟಿಯಲ್ಲಿ ಒಬ್ರು ಆಟೋಮೊಬೈಲ್ ಯೂಟ್ಯೂಬರ್ ಇರ್ತಾರೆ. ಅವರು ಮೀಟಿಂಗ್ ಮುಗಿಸ್ಕೊಂಡು ಹೈವೇಲಿ ಹೋಗ್ತಾ ಇರ್ತಾರೆ. ಅಲ್ಲೊಂದು ಹಂಪ್ ಇರುತ್ತೆ ಅಂಡ್ ಆ ಹಂಪ್ ನ ಹಚ್ಚಿ ಇಳಿಸಿ ಒಂದು 30-40 ಸ್ಪೀಡಿಗೆ ಹೋಗೋ ಅಷ್ಟೊತ್ತಿಗೆ ಆ ಕಡೆಯಿಂದ ಒಂದು ಬ್ರೆಜಾ ಹೆವಿ ಸ್ಪೀಡ್ ಅಲ್ಲಿ ಬರ್ತಾ ಇರುತ್ತೆ. ಅಂಡ್ ಬ್ರೆಜಾದಲ್ಲಿ ಒಬ್ಬ ಕುಡ್ಕ ಇರ್ತಾನೆ ಅಂಡ್ ಫುಲ್ ಡ್ರಿಂಕ್ಸ್ ಮಾಡ್ಬಿಟ್ಟು ಅವನ ಸೆನ್ಸಸ್ ಅಲ್ಲೇ ಔಟ್ ಆಗ್ಬಿಟ್ಟಿರ್ತಾನೆ. ಯೂಶಲಿ ನಮ್ಮ ಇಂಡಿಯಾದಲ್ಲಿ ರಾಂಗ್ ರೂಟ್ ಎಲ್ಲರೂ ಯೂಸ್ ಮಾಡ್ತಾರೆ ಆಲ್ಮೋಸ್ಟ್. ಅಂಡ್ ಎಲ್ಲರೂ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಲೆಫ್ಟ್ ಲೈನ್ ಅಂತ ಹೇಳಿದ್ರೆ ಸ್ಲೋ ಮೂವಿಂಗ್ ಲೈನ್ ಇರುತ್ತಲ್ಲ, ಅಲ್ಲಿ ಹೆಡ್ಲೈಟ್ ಆನ್ ಮಾಡ್ಕೊಂಡು ಯೂಶಲಿ ರಾಂಗ್ ವೇಲಿ ಹೋಗ್ತಾರೆ. ಬಟ್ ಇಲ್ಲಿ ಆಗಿದ್ದ ಇನ್ಸಿಡೆಂಟೇ ಬೇರೆ ಆಗುತ್ತೆ. ಅವನು ಫುಲ್ ಕುಡ್ದಿ ಅವನ ಸೆನ್ಸಸ್ ಅಲ್ಲೇ ಇರಲ್ಲ, ಅವನು ಸೀದಾ ಫಾಸ್ಟ್ ಲೈನಿಗೆ ಬರ್ತಾ ಇರ್ತಾನೆ. ಬ್ರೆಜಾ ಅನ್ನೋ ರಾಂಗ್ ವೇಲ್ ಬರ್ತಾ ಬರ್ತಾ ಪೂರ್ತಿ ಎಕ್ಸ್ಲೇಟರ್ ಹೊಡಿತಾನೆ ಅಂಡ್ 2 ಸ್ಕೂಟಿ ಜಸ್ಟ್ ಮಿಸ್ ಆಗುತ್ತೆ. ಸುಮಿತ್ ಅವರು ಏನಂತ ಥಿಂಕ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವನು ಫಾಸ್ಟ್ ಲೈನ್ ಅಲ್ಲಿ ಇದ್ದಾರೆ, ಇವನು ಹೆಂಗಾರ ಮಾಡಿ ಲೆಫ್ಟ್ ಲೈನಿಗೆ ಹೋಗ್ತಾನೆ, ನಾನೊಂದ್ ಸ್ವಲ್ಪ ಕಂಟ್ರೋಲ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅವರು ಸ್ಲೋ ಡೌನ್ ಮಾಡೋ ಅಷ್ಟೊತ್ತಿಗೆ ಬಂದು ಗಾಡಿ ಗುದ್ಸೇ ಬಿಡ್ತಾನೆ. ಲಕ್ಕಿಲಿ 2 ಕಾರಿನ ಏರ್ ಬ್ಯಾಗ್ ಗಳು ಓಪನ್ ಆಯ್ತು ಅಂಡ್ ಯಾರಿಗೂ ಏನು ಡ್ಯಾಮೇಜ್ ಆಗ್ಲಿಲ್ಲ. ಬ್ರೆಜಾದವನು ಯಾವ್ದೇ ತರ ಸೀಟ್ ಬೆಲ್ಟ್ ಹಾಕಿರಲ್ಲ. ಆ ಆಕ್ಸಿಡೆಂಟಿನ ಇಂಪ್ಯಾಕ್ಟ್ ಇಂದ ಅವನು ಪೆಡಲ್ಸ್ ಹತ್ರ ಹೋಗ್ಬಿಟ್ಟು ಕುತ್ಕೊಂಡ್ಬಿಡ್ತಾನೆ ಅಂಡ್ 2 ಗಾಡಿಯ ಕಂಡೀಷನ್ ಮಾತ್ರ ವರ್ಸ್ಟ್ ಆಗಿರುತ್ತೆ. ಸೊ ಸುಮಿತ್ ಅವ್ರ ಕಾರಲ್ಲಿ ಯಾವ್ದೇ ತರ ಡ್ಯಾಶ್ ಕ್ಯಾಮರಾ ಇರ್ಲಿಲ್ಲ. ಯಾಕಂತ ಹೇಳಿದ್ರೆ ಅದೊಂದು ಕಂಪನಿ ಮೀಡಿಯಾ ವೆಹಿಕಲ್ ಕೊಟ್ಟಿದ್ರು ಗಾಡಿನ ಓಡಿಸ್ಬಿಟ್ಟು ರಿವ್ಯೂ ಮಾಡಕ್. ಅಂಡ್ ಅದ್ರಲ್ಲಿ ಯಾವ್ದೇ ತರ ಡ್ಯಾಶ್ ಕ್ಯಾಮ್ ಇಲ್ದಿದ್ರಿಂದ ಇದು ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಆಯ್ತು. ತುಂಬಾ ಜನ ಹೇಳ್ತಾರೆ ಬ್ರೆಜಾ ಅದು ಬಿಲ್ಡ್ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಇದರ ಆಗ್ರ ಇಂಪ್ಯಾಕ್ಟಿಗೂ ಗಾಡಿ ಇಂಟ್ಯಾಕ್ಟ್ ಆಗಿದೆ ಅಂಡ್ ಯಾವುದೇ ತರ ಒಳಗಡೆ ಇಂಪ್ಯಾಕ್ಟ್ ಬಂದಿಲ್ಲ. ಬ್ರೆಜಾದ ಓನರ್ ಒಳಗಡೆನೆ ಕೂತಿರ್ತಾನೆ ಅಂಡ್ ಅಲ್ಲಿನ ಲೋಕಲ್ ಅವ್ರು ಬಂದ್ಬಿಟ್ಟು ಎಲ್ಲರೂ ಆಚೆ ಕರೆಸ್ತಾರೆ ಅಂಡ್ ಅವನು ಸೆನ್ಸಸ್ ಗೆ ಬರ್ತಾನೆ. ಅವನೊಂದ್ಸರ ನಿದ್ದೆಯಿಂದ ಎಚ್ಚರಿಕೆ ಆದಂಗೆ ಎದ್ಬಿಟ್ಟು ಏನಾಯ್ತು ಅಂತ ಆ ಕಡೆ ನೋಡ್ತಾನೆ. ಅವನ ಆಟಿಟ್ಯೂಡ್ ಅಲ್ಲೇ ಗೊತ್ತಾಗ್ತಿದೆ ಅವನು ಎಷ್ಟು ಕೇರ್ಲೆಸ್ ಆಗಿದ್ದಾನೆ ಅಂತ ಹೇಳ್ಬಿಟ್ಟು. ಇಂಡಿಯಾದಲ್ಲಿ ಸುಮಾರು 1200 ಡೈಲಿ ಆಕ್ಸಿಡೆಂಟ್ ಆಗ್ತಿರ್ತವೆ. ಇದೇನಪ್ಪ ಹೊಸದು ಅಂತ ಹೇಳೋದಾದ್ರೆ, ತುಂಬಾ ಜನ ಅವ್ರು ತಪ್ಪಿಲ್ದಿದ್ರು ಕೂಡ ಆ ಆಕ್ಸಿಡೆಂಟ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ ಅಂಡ್ ಒಂದ್ ಸ್ವಲ್ಪ ಜನ ಆ ಇನ್ಸಿಡೆಂಟ್ ಅಲ್ಲಿ ಎಕ್ಸ್ಪೈರ್ ಆಗ್ತಾರೆ, ಇನ್ನೊಂದ್ ಸ್ವಲ್ಪ ಜನ ಆ ಇನ್ಸಿಡೆಂಟ್ ಇಂದ ಆಚೆ ಬರ್ತಾರೆ ಅಂಡ್ ಅವರ ಲೈಫ್ ಟೈಮ್ ಒಂದು ಟ್ರಾಮಾಟೈಸ್ ಆಗಿರ್ತಾರೆ. ಅದ್ರ ಜೊತೆಗೆ ಫೈನಾನ್ಷಿಯಲಿ ಅನ್ಸ್ಟೇಬಲ್ ಆಗ್ತಾರೆ. ಹೆಂಗೆ ಅಂತ ಹೇಳಿದ್ರೆ, ಅವನ ಗಾಡಿ ಒಂದು ರೋಡ್ ಮೇಲೆ ನಿಂತಿದೆ ಅಂತ ಹೇಳಿ ಕ್ರೇನ್ ಸರ್ವಿಸ್ ಕರ್ಸಿ ಅದನ್ನ ತಗೋಗಿ ಶೋರೂಮಿಗೆ ಬಿಟ್ಟು, ಶೋರೂಮ್ ಅಲ್ಲಿ ಗಾಡಿನ ರೆಡಿ ಮಾಡ್ಸಕ್ಕೆ 3 ಕಡೆ ಫೈಲ್ ಕೊಟ್ಟು ಅದನ್ನ ಇನ್ಶೂರೆನ್ಸ್ ಕ್ಲೇಮ್ ಮಾಡಿಸಿ ಅವನು ಗಾಡಿ ರೆಡಿ ಮಾಡಿಸಿ ಗಾಡಿ ತಗೊಂಡು ಮತ್ತೆ ವಾಪಸ್ ಹೊರಗಡೆ ಬರೋ ಅಷ್ಟೊತ್ತಿಗೆ ಮಿನಿಮಮ್ 2-3 ತಿಂಗಳಾಗುತ್ತೆ. ಇನ್ ಕೇಸ್ ಈ ಆಕ್ಸಿಡೆಂಟ್ ಅಲ್ಲಿ ಮುಂದೆ ಯಾರು ಇದ್ದವರು ಸತ್ತೋದ್ರು ಅಂತ ಹೇಳಿದ್ರೆ ಅದು ಪೊಲೀಸ್ ಕೇಸ್ ಆಗುತ್ತೆ. ಆ ಪೊಲೀಸ್ ಕೇಸು ಇನ್ನೊಂದ್ 2 ತಿಂಗಳು ನಡೆಯುತ್ತೆ. ಒಂದು 6-7 ತಿಂಗಳು ಕಮ್ಮಿ ಅಂತೂ ಆಗಲ್ಲ. ಅಂಡ್ ಸುಮಿತ್ ಅವರು ಬ್ರೆಜಾ ಓನರ್ ಯಾರಿದಾರಲ್ಲ, ಅವನು ಕುಡ್ಕ, ಅವ್ರ ಫ್ಯಾಮಿಲಿಗೆ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡಿದ್ರಂತೆ ಅಂಡ್ ಯಾರು ಆ ಕುಡ್ಕನ ಬಿಡ್ಸ್ಕೋಕ್ ಬರ್ಲಿವಂತೆ. ಏನಕ್ಕೆ ಅಂತ ಕೇಳಿದ್ರೆ, ಅವ್ರು ಹಿಂಗೆ ಕುಡ್ದಿ ಅಲ್ಲಿ ಇಲ್ಲಿ ಆಕ್ಸಿಡೆಂಟ್ ಮಾಡ್ತಾ ಇರ್ತಾರೆ, ನಾವೆಂತೂ ಬರಲ್ಲ ಅಂತ ಹೇಳ್ಬಿಟ್ಟು. ಸೊ ಇದೊಂದು ಇನ್ಸಿಡೆಂಟ್. ಇದೇ ತರ 100 ಇನ್ಸಿಡೆಂಟ್ 1000 ಕಡೆ ಆಗ್ತಾ ಇರುತ್ತೆ. ಅದರಿಂದ ನೀವು ಸೇಫ್ ಆಗಿರ್ಬೇಕು ಅಂತ ಹೇಳಿದ್ರೆ ಒಂದು ಬೆಸ್ಟ್ ಡ್ಯಾಶ್ ಕ್ಯಾಮ್ ನ ತಗೊಬೇಕು. ಡ್ಯಾಶ್ ಕ್ಯಾಮ್ ಅಲ್ಲಿ ಏನು ಫೀಚರ್ಸ್ ನೋಡ್ಬೇಕು ಅಂತ ಹೇಳಿದ್ರೆ, ಒಂದು ಫ್ರಂಟ್ 4K ಮಾಡಬೇಕು, ರಿಯರ್ 4K ಮಾಡಬೇಕು, ಮತ್ತೆ ಒಳಗಡೆನೂ ಕೂಡ ನಿಮಗೆ 2K ಅಂತೂ ಮಾಡ್ಲೇಬೇಕು. ಸೊ ಈ ತರದ್ನ ನೋಡಿ ತಗೊಳ್ಳಿ. ಯಾಕಂತ ಹೇಳಿದ್ರೆ ನಾಳೆ ದಿವಸ ಏನಾದ್ರೂ ಆಗಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು 4-5 ಡ್ಯಾಶ್ ಕ್ಯಾಮ್ ನ ಹಾಕಿರ್ತೀನಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಪರ್ಚೇಸ್ ಮಾಡಬಹುದು. ನಿಮ್ದೇನಾರ ಈ ತರ ಇನ್ಸಿಡೆಂಟ್ ಆಗಿತ್ತಾ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಬಾಯ್.